4ನೇ ಕಂಟೆಸ್ಟೆಂಟ್ ಯಾರು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಒಂದು ಹಿಂಟ್ ಕೊಡ್ತಾ ಇದೀನಿ. ನಿಮ್ಮೂರವರೇ ಯಾರು ಅಂತ ಫೈಂಡ್ ಔಟ್ ಮಾಡಿ ನೋಡೋಣ. ನೀನ್ ಹಿಂಟ್ ಕೊಡೋದೇನ್ ಬೇಡ, ನನಗೆ 100% ಗೊತ್ತಿದೆ. ನಾನು ಪ್ರೋಮೋ ನೋಡ್ಕೊಂಡು ಬಂದಿದ್ದೀನಿ. ಸೊ ವ್ಲಾಗ್ ಮಾಡ್ತಾನೆ, ಚಿಕ್ಕ ವಯಸ್ಸಿಂದ ವ್ಲಾಗಿಂಗ್ ಮಾಡ್ತಾ 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 ಇವತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಸೊ ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಪರ್ಸನಲಿ ಚಿಕ್ಕಂದ್ರಿಂದಲೇ ಇವ್ರ ವ್ಲಾಗ್ಸ್ ನೆಲ್ಲ ನೋಡ್ತಾನೆ ಬಂದಿದ್ದೀನಿ. ಸೊ ಇವರು ವ್ಲಾಗ್ಸ್ ಚಿಕ್ಕವರಿದ್ದಾಗ ನೀವು ಚಿಕ್ಕವರಿದ್ದಾಗ ಇಬ್ರು ಚಿಕ್ಕವರಿದ್ದಾಗ ಸೊ 5th 6th ಸ್ಟ್ಯಾಂಡರ್ಡ್ ಇಂದೇನೋ ಇವರು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ನಾನ್ ನೋಡ್ಬೇಕಾದ್ರೆ ಆ ಟೈಮಲ್ಲಿ ಕನ್ನಡ ಒಂದು ಪದ ಇವರಿಗೆ ಕರೆಕ್ಟ್ ಆಗಿ ಮಾತಾಡಕ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಇವ್ರ ಮದರ್ ಟಂಗು ತುಳು, ಮತ್ತೆ ಇವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈಯಲ್ಲಿ ಆಗಿದ್ರಿಂದ ಕನ್ನಡ ಬರ್ತಿರ್ಲಿಲ್ಲ. ಅದು ನಮ್ ಕಡೆ ಜನರಿಗೆ ಕನ್ನಡ ಭಾಷೆ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ. ಕರ್ನಾಟಕದಲ್ಲಿ ಇದ್ರೂನು ಎಷ್ಟೋ ಜನಕ್ಕೆ ನಮ್ಮೂರ್ ಕಡೆಯಲ್ಲಿ ಕನ್ನಡ ಮಾತಾಡೋದಕ್ ಬರೋದಿಲ್ಲ. ಹಾಗಿದ್ರೂನು ಕೂಡ ಪಾಪ ಇವರು ಅಲ್ಲಿಂದ ಇಲ್ಲಿಗೆ ಬಂದು ಕನ್ನಡ ಕಲ್ತು ಇವತ್ತು ಈಗ ತುಂಬಾ ಜನ ಆಡ್ಕೋತಾರೆ ಅವ್ರ ಕನ್ನಡದ ಬಗ್ಗೆ, ಅವ್ರ ಮಾತಾಡೋ ಶೈಲಿ ಬಗ್ಗೆ. ಅದನ್ನೇ ತುಂಬಾ ಟ್ರೋಲ್ಸ್ ಎಲ್ಲ ಮಾಡ್ತಾರೆ. ಬಟ್ ಸ್ಟಿಲ್ ಇಷ್ಟಾದ್ರೂ ಮಾತಾಡ್ತಾರಲ್ಲ. ಈಗ ಕರ್ನಾಟಕದವ್ರು ಎಷ್ಟು ಜನ ಮಾತಾಡೋದಿಲ್ಲ. ಹಂಗಿರ್ಬೇಕಾದ್ರೆ ಮದರ್ ಟಂಗ್ ತುಳು ಆಗಿದ್ಕೊಂಡು ನೇಟಿವ್ ಮುಂಬೈ ಆಗಿದ್ಕೊಂಡು ಕೂಡ ಇವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಫನಿಯಾಗಿ ಮಾಡ್ತಾರೆ, ಅದು ಮೇ ಬಿ ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ಮಾಡ್ಬೋದು ಮೇ ಬಿ. ಸೊ ಗೊತ್ತಿಲ್ಲ. ಬಿಗ್ ಬಾಸ್ ಮನೇಲಿ ಅಂದ್ರೆ ತುಂಬಾ ಚಿಕ್ಕ ಹುಡುಗಿ. ನನಗನ್ಸೋ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಂಗೆಸ್ಟ್ ಕಂಟೆಸ್ಟೆಂಟ್ ಅನಿಸ್ತಿದೆ. ನೆಕ್ಸ್ಟ್ ಯಾರೆಲ್ಲ ಬರ್ತಿದ್ದಾರೆ ಗೊತ್ತಿಲ್ಲ. ಬಟ್ ಈಗ ರಿವೀಲ್ ಆಗಿರೋ ಹೆಸರುಗಳಲ್ಲಿ ಯಂಗೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ನೋಡೋಣ ಬಿಗ್ ಬಾಸ್ ಮನೇಲಿ ಘಟಾನುಘಟಿಗಳ ಮಧ್ಯೆ ರಕ್ಷಿತಾ ಶೆಟ್ಟಿ ಅವರು ಸರ್ವೈವ್ ಆಗ್ತಾರಾ ಅಂತ. ನೀವು ಘಟಾನುಘಟಿಗಳ ಮಧ್ಯೆ ಸರ್ವೈವ್ ಆಗ್ತಾರಾ ಅಂತಂದ್ರೆ ನನಗೆ ಈ ಲಾಸ್ಟ್ ಸೀಸನ್ ಅಲ್ಲಿ ಹನುಮಂತು ಹಾಗೇನೆ ಧನರಾಜ್ ಅವರ ಕಾಂಬಿನೇಷನ್ ನೆನಪಾಗ್ತದೆ ನನಗೆ. ಸೊ ಅವರಿಬ್ಬರ ಮಧ್ಯೆ ನಡೆದಿದ್ದೇನು ಅಂತಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಧನರಾಜ್ ಅವ್ರದೇ ಬೇರೆ ತರ ಲ್ಯಾಂಗ್ವೇಜ್ ಇತ್ತು, ಬೇರೆ ಶೈಲಿಯ ಲ್ಯಾಂಗ್ವೇಜ್, ಕನ್ನಡ ಆದ್ರೂ ಕೂಡ. ಅಂಡ್ ಉತ್ತರ ಕರ್ನಾಟಕದ ಹುಲಿ ಅಂತ ಫೇಮಸ್ ಆಗಿದ್ದು ಈ ಹನುಮಂತು ಅವ್ರದೇ ಒಂಥರ ಇತ್ತು. ಸೊ ಇವಾಗ ಏನಾಗ್ತಿದೆ ಅಂತಂದ್ರೆ ನನಗೆ ಅನ್ಸಿದೆ ಅಂದ್ರೆ ಮಲ್ಲಮ್ಮ ಅವ್ರಿಗೂ ಹಾಗೇನೆ ಈ ರಕ್ಷಿತಾ ಶೆಟ್ಟಿ ಅವರು ಕಾಂಬಿನೇಷನ್ ಸೀನಿಯರ್ ಕಂಟೆಸ್ಟೆಂಟ್, ಇವರು ರಕ್ಷಿತಾ ಅವರು ಇದ್ರಲ್ಲಿ ಜೂನಿಯರ್, ಅವರಿಬ್ರು ಕಾಂಬಿನೇಷನ್ ಅಂದ್ರೆ ಮಾತುಗಾರಿಕೆ. ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ, ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇವರಿಬ್ಬರ ಕಾಮಿಕ್ ಹೆಂಗಿರುತ್ತೆ ಮಾತಿನ ಮೂಲಕ. ಯಾಕಂದ್ರೆ ಇವರು ಕನ್ನಡದವರು, ಇಬ್ರು ಕನ್ನಡದವ್ರು ಆದ್ರೂ ಕೂಡ ಭಾಷಾ ಶೈಲಿ ಬೇರೆ ಬೇರೆ ಆಗಿರೋದ್ರಿಂದ ಕನ್ನಡ ಆಕ್ಸೆಂಟ್ ಏನಿದೆಲ್ಲ ಎಂಟೈರ್ಲಿ ಡಿಫ್ರೆಂಟ್. ಹೌದು. ಇವನ್ ನಮಗೆ ನಾನು ಫ್ಲೂಯೆಂಟ್ ಆಗಿ ಕನ್ನಡ ಮಾತಾಡಿದ್ರು ನಂಗೆ ಬೇರೆ ಕನ್ನಡ ಅರ್ಥ ಆದ್ರೂ ಎಷ್ಟೋ ಸಲ ಈ ಉತ್ತರ ಕರ್ನಾಟಕ ಭಾಷೆ ಕೆಲವೊಂದು ಪದಗಳು ಅರ್ಥನೇ ಆಗಲ್ಲ. 2-3 ಸಲ ಕೇಳಬೇಕು ಏನ್ ಹೇಳ್ತಿದ್ದಾರೆ ಅಂತ. ಅಂತದ್ರಲ್ಲಿ ಪಾಪ ರಕ್ಷಿತಾ ಅವ್ರಿಗೆ ಕನ್ನಡನೇ ಸ್ವಲ್ಪ ಈಗ ನಾರ್ಮಲ್ ಕನ್ನಡನೇ ಈಗ ಕಲ್ತಿರೋದು. ಅಂತದ್ರಲ್ಲಿ ಇನ್ನು ಉತ್ತರ ಕರ್ನಾಟಕದ ಭಾಷಾ ಶೈಲಿ ಅಂತಂದಾಗ ಸೊ ಅವ್ರಿಗೆ ಕಷ್ಟ ಆಗುತ್ತೆ. ಇನ್ ಮಲ್ಲಮ್ಮ ಅವ್ರಿಗೆ ಈ ಕಡೆ ಇವ್ರು ಮಾತಾಡುವಂತದ್ದು ಅಂತಂದಾಗ ಅವ್ರ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂತ ನಾನು ನೋಡ್ಬೇಕು. ಯಾಕಂದ್ರೆ ಮಲ್ಲಮ್ಮ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಇವ್ರ ಎಸ್ಪೆಷಲಿ ರಕ್ಷಿತಾ ಅವ್ರು ಮಾತಾಡಿದಾಗ ಮಲ್ಲಮ್ಮ ಅವ್ರ ರಿಯಾಕ್ಷನ್ ಅದೇನ್ರಿ ಏನೋ ಅನಕತಳಾಕಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ರಿಯಾಕ್ಷನ್ಸ್ ತುಂಬಾ ಫನ್ನಿ ಆಗಿರುತ್ತೆ. ನಿಜವಾಗ್ಲು ತುಂಬಾನೇ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಈ ಭಾಷೆ ವಿಷಯದಲ್ಲಂತೂ ಎಂಟರ್ಟೈನ್ಮೆಂಟ್ ಪಕ್ಕಾ ಇದ್ದೇ ಇರುತ್ತೆ. ಅದರಲ್ಲೂ ರಕ್ಷಿತಾ ಶೆಟ್ಟಿ ಅಂದ್ರೇನೆ ಒಂಥರ ಕಾಮಿಡಿ ಫನ್ ಅಂತಾನೆ ನಮ್ಗೆಲ್ಲ ಅನ್ಸುತ್ತೆ. ಪ್ರೋಮೋದಲ್ಲೇ ನೋಡಿದ್ವಿ, ಅವ್ರು ಮಾತಾಡಿದ್ರೇನೆ ಒಂಥರ ನಗು ಬರುತ್ತೆ. ಒಂದ್ ಕಡೆ ಒಂದ್ ಕಡೆ ಅಡಿಗೆ ಮಾಡೋ ವಿಚಾರದಲ್ಲಿ ಅದ್ರಲ್ಲಿ ರಕ್ಷಿತಾ ಅವರು ಮಾಡ್ಕೊಂಡು ಬಂದಿರೋದು ಅಡಿಗೆ ಬ್ಲಾಗ್ಸ್ ಮಾಡ್ಕೊಂಡ್ ಬಂದ್ರು ಕೂಡ ಮಲ್ಲಮ್ಮ ಅಡಿಗೆ ಮನೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಮಲ್ಲಮ್ಮ ಅವ್ರು ಏನೋ ಕೇಳಿದಾಗ ಇವ್ರು ಏನೋ ಕೊಡೋದು ಅದಿಲ್ಲೇ ಆಗುವಂತದ್ದು. ಐ ಥಿಂಕ್ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ಬಹುದು. ಕಾಮಿಡಿ ಕೊರತೆ ಇರಲ್ಲ ಬಿಗ್ ಬಾಸ್ ಸೀಸನ್ 12ಕ್ಕೆ ಇವರಿಬ್ಬರ ಕಡೆಯಿಂದ ಅಂತ ಅನ್ಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಟಾಸ್ಕ್ ಅಂತ ಬಂದಾಗ ಹಿರಿಯ ಕಲಾವಿದರಾಗಿ ಹಾಗೇನೆ ಹಿರಿಯ ಒಂದು ಕಂಟೆಸ್ಟೆಂಟ್ ಆಗಿ ಮಲ್ಲಮ್ಮ ಅವ್ರು ಇರ್ತಾರೆ. ಅದ್ರ ಜೊತೆಗೆ ಕಿರಿಯ ಕಂಟೆಸ್ಟೆಂಟ್ ಆಗಿ ರಕ್ಷಿತಾ ಶೆಟ್ಟಿ ಅವರು ಇದ್ರೂ ಕೂಡ. ಸೊ ಬಟ್ ಟಾಸ್ಕ್ ಅನ್ನುವಂಥ ವಿಚಾರ ಏನಾಗುತ್ತೆ, ಮೈಂಡ್ ಪ್ಲಸ್ ದೈಹಿಕವಾಗಿ ನಾವು ದೇಹವನ್ನ ದಾಢ್ಯ ಮಾಡಬೇಕು, ಅದ್ರ ಜೊತೆಗೆ ದಂಡಿಸಬೇಕು ಅಂತಂದಾಗ ಸೊ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೆಂಟಲಿ ಪ್ರಿಪೇರ್ ಆಗಿರ್ತಾರ. ಮಂಗಳೂರವ್ರ ಬುದ್ಧಿ ಜಾಸ್ತಿ ಅಂತ ಅನ್ಸುತ್ತೆ. ಶೆಟ್ರು ಬೇರೆ, ಅದ್ರ ಜೊತೆಗೆ ಹೋದಲ್ಲೆಲ್ಲ ವಿನ್ ಆಗ್ಬಿಟ್ಟೆ ಬಂದಿರೋದು. ಇಲ್ಲಿ ತನಕ ಬಿಗ್ ಬಾಸ್ ಹಿಸ್ಟ್ರಿ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ ದಿಲೀಪ್ ಶೆಟ್ಟಿ ವಿಷಯದಲ್ಲಿ. ಸೊ ಶೆಟ್ಟಿ ಅಂತ ಯಾರೆಲ್ಲ ಹೋಗ್ತಾರೆ ಎಲ್ರು ಟ್ರೋಫಿ ಹಿಡ್ಕೊಂಡೇ ಬಂದಿರೋದು ಮನೆಯಿಂದ ಹೊರಗಡೆ. ಲೆಟ್ಸ್ ಸಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅಂದ್ರೆ ಫ್ಯಾನ್ ಬೇಸ್ ಇದೆ. ಬಟ್ ಹಂಗೆ ಅದ್ರ ಜೊತೆಗೆ ಅವ್ರನ್ನ ಯಾರು ಸೀರಿಯಸ್ ಆಗಿ ತಗೊಂಡಲ್ಲ ಅಷ್ಟೊಂದು. ಯಾಕಂದ್ರೆ ಚಿಕ್ಕ ಹುಡುಗಿ, ಅದಲ್ದೆ ಆ ಸೀರಿಯಸ್ನೆಸ್ ಇನ್ನು ಅವರಲ್ಲಿ ಡೆವಲಪ್ ಆಗಿಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಬ್ಲಾಗ್ಸ್ ಮಾಡ್ಕೊಂಡು ಬಂದಿರೋದು, ಕಾಮಿಡಿ ಬ್ಲಾಗ್ಸ್ ಅದಿದು ಅಂತ. ಅವ್ರ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಅದರಲ್ಲೊಂದು 70% ಬರೀ ನೆಗೆಟಿವ್ ಕಮೆಂಟ್ಸೇ ಇರುತ್ತೆ. ಕನ್ನಡ ಸರಿಯಾಗಿ ಬರಲ್ಲ ನಿಂಗೆ, ಅಥವಾ ಏನೇನ್ ಕಮೆಂಟ್ಸ್ಗೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಬಟ್ ಆ ಕಮೆಂಟ್ ಮಾಡೋ ಜನರೇ ನಾಳೆ ಓಟ್ ಹಾಕ್ಬೇಕಲ್ಲ. ಆಗ್ತಾರೆ, ಹೇಳಕ್ಕಾಗಲ್ಲ. ಯಾಕಂದ್ರೆ ಎಂಡ್ ಆಫ್ ದ ಡೇ ಏನಂತಂದ್ರೆ ಬಿಗ್ ಬಾಸ್
ಎಷ್ಟೋ ಜನ ನೆಗೆಟಿವ್ ಮಾಡ್ಕೊಂಡ್ ಬಂದಿರೋಂತವ್ರಿಗೂ ಪಾಸಿಟಿವ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು ಬಿಗ್ ಬಾಸ್. ಸೊ ರಕ್ಷಿತಾ ಶೆಟ್ಟಿ ಅವರ ವಿಚಾರದಲ್ಲೂ ಕೂಡ ಅದೇ ಆಗುತ್ತೆ. ಇವ್ರೇನು ಯಾವುದೇ ಕಾಂಟ್ರವರ್ಸಿ ಮಾಡಿಲ್ಲ, ಬಟ್ ಅವರ ಒಂದು ಬ್ಲಾಗ್ಸ್ ಅನ್ನ ಮಾಡ್ಕೊಂಡ್ ಬಂದಿರುವಂತದ್ದು. ಅದರಲ್ಲಿ ಭಾಷಾ ಶೈಲಿ ಪಾಪ ಅವರಿಗೆ ಕಷ್ಟ ಆಗಿರ್ಬೋದು. ಭಾಷಾ ಶೈಲಿ ಅನ್ನೋದೊಂದೇ ಅಲ್ಲ, ಇನ್ನೊಂದಷ್ಟು ವಿಚಾರಗಳು ಅಂದ್ರೆ ಬೇಕಂತಾನೆ ಅವರು ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ತರ ರಿಯಾಕ್ಟ್ ಮಾಡುವಂತದ್ದು, ಆ ತರದೆಲ್ಲ ಕೆಲವೊಂದಷ್ಟು ಇದಾವೆ. ಅಂಡ್ ಇನ್ನೊಂದು ಯಂಗೆಸ್ಟ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಉಳಿದವರೀಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಕಾಕ್ರೋಚ್ ಸುದ್ದಿ ಅವರಾಗಿರ್ಬೋದು, ಮಂಜು ಭಾಷಿಣಿ ಅವರು, ಮಲ್ಲಮ್ಮ ಅವರು, ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇರುವಂತವ್ರು, ಒಂದಷ್ಟು ಫ್ಯಾನ್ ಬೇಸ್ ನ ಇಷ್ಟು ವರ್ಷಗಳಲ್ಲಿ ಸಂಪಾದನೆ ಮಾಡಿದ್ದಾರೆ. ಈ ಹುಡುಗಿ ಇನ್ನು ಮಾಡುವಂತ ಹಂತದಲ್ಲಿ ಇದ್ದಾರೆ. ಹಂಗಿರ್ಬೇಕಾದ್ರೆ ನೋಡ್ಬೇಕು ಜನ ಕೈ ಹಿಡಿತಾರ ಏನು ಅಂತ. 100% ಹಿಡಿತಾರೆ. ಬಟ್ ಏನಂತಂದ್ರೆ ಅಲ್ಲಿ ಬಿಗ್ ಬಾಸ್ ಹೋದ ಮೇಲೆ ನಾವು ಅನ್ಕೊಂಡಿದ್ ಪ್ಲಾನ್ಸ್ ಒಂಥರ ಇದ್ರೆ ಅಲ್ಲಿಗೆ ಹೋದ್ಮೇಲೆ ಚೇಂಜಸ್ ಆಗುವಂತದ್ದು ಲಾಟ್ ಆಫ್ ಇರುತ್ತೆ. ಯಾಕಂತಂದ್ರೆ ಬಿಗ್ ಬಾಸ್ ಅಂದ್ರೆ ಏರುಪೇರು ಆಟ, ಹಾವು ಏಣಿ ಆಟ. ಈ ವೀಕ್ ಅಲ್ಲಿ ಟಾಪ್ ಅಲ್ಲಿ ಇದ್ದಂತವ್ರು ನೆಕ್ಸ್ಟ್ ವೀಕ್ ಅಲ್ಲಿ ಕೆಳಗಡೆ ಬಂದು ಬಿದ್ದಿರ್ತಾರೆ. ಇನ್ನು ಫಸ್ಟ್ ವೀಕ್ ಅಲ್ಲಿ ಒಂದ್ ವೇಳೆ ರಕ್ಷಿತಾ ಶೆಟ್ಟಿ ಅವರು ಕ್ಯಾಪ್ಟನ್ ಆದ್ರೆ ಹೆಂಗ್ ನಿಭಾಯಿಸ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಅದೊಂದು ಇರುತ್ತೆ ಅಲ್ವಾ, ನಾನ್ ಸೀನಿಯರು ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ಮನೆಯ ಕಿರಿಯ ಸದಸ್ಯೆ ನಮ್ಮೆಲ್ರಿಗೂ ಕ್ಯಾಪ್ಟನ್ ಆದ್ರಲ್ಲ ಅನ್ನೋಂಥದ್ದು ಎಲ್ರಿಗೊಂದು ಮೈಂಡ್ ಸೆಟ್ ಬರುತ್ತೆ. ಆ ಸಿಚುವೇಶನ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೋದು ನಾವು ಬಿಗ್ ಬಾಸ್ ಅಲ್ಲಿ. ನೋಡೋಣ ಎಂಡ್ ಆಫ್ ದ ಡೇ ಏನಂತಂದ್ರೆ ಬಿಗ್ ಬಾಸ್ ಹೋದ್ಮೇಲೆ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಬಿಗ್ ಬಾಸ್ ಅಲ್ಲಿ ಹೆಂಗೆ ಇರಬೇಕು, ಯಾವ ತರ ಅಂತ ಹೇಳ್ಬಿಟ್ಟು ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು ಒಂದಷ್ಟು ಪ್ರಿಪರೇಷನ್ಸ್ ಅನ್ನೋದು ಮಾಡ್ಕೊಂಡೇ ಹೋಗಿರ್ತಾರೆ. ಬಟ್ ಎಂಡ್ ಆಫ್ ದ ಡೇ ಅಲ್ಲಿಗೆ ಹೋದ್ಮೇಲೆ ಎಲ್ಲ ತಲೆಕೆಳಗಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಬಿಗ್ ಬಾಸ್ ರೂಲ್ಸ್ ಆಗಿರ್ಬೋದು, ಅವ್ರು ಕೊಡುವಂಥ ಟಾಸ್ಕ್ ಆಗಿರ್ಬೋದು, ಎಲ್ಲ ಚೇಂಜಸ್ ಆಗುತ್ತೆ. ಸೊ ಅಷ್ಟು ಜನ ಘಟಾನುಘಟಿಗಳ ಮಧ್ಯೆ ರಕ್ಷಿತಾ ಶೆಟ್ಟಿ ಅವರು ತಮ್ಮ ಭಾಷಾ ಶೈಲಿಯ ಮೂಲಕ ಅದ್ರ ಜೊತೆಗೆ ಎಂಟರ್ಟೈನ್ ಮಾಡ್ತಾರ, ಹೊಂದ್ಕೊಳ್ತಾರ, ಹೆಂಗೆ ಟಾಸ್ಕ್ಗಳಲ್ಲಿ ಆಡ್ತಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಕಿರಿಯ ಒಂದು ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಐ ಥಿಂಕ್ ಇನ್ನು ಬಂದಿರುವಂತಹ ಮಾಹಿತಿ ಪ್ರಕಾರ. ಸೊ ಇನ್ನು ಯಾರಾದರೂ ಚಿಕ್ಕವರು ಬರ್ಬೋದು, ದೊಡ್ಡವರು ಬರ್ಬೋದು. ಒಟ್ಟಿನಲ್ಲಿ ತಮ್ಮ ವ್ಲಾಗ್ಸ್ ಮೂಲಕ ಕನ್ನಡ ಕಿರುತೆರೆ ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾವನ್ನ ಆಳ್ತಿದ್ದಂತಹ ರಕ್ಷಿತಾ ಶೆಟ್ಟಿ ಅವರು ಈಗ ಬಿಗ್ ಬಾಸ್ ಮೂಲಕ ಎಲ್ಲ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.